ನಮಸ್ತೆ ಗೆಳೆಯರೆ, ಜಾಬ್ ಜಂಕ್ಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಇಲ್ಲಿ ಖಾಲಿ ಇರುವ ಅನೇಕ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಬನ್ನಿ ಅದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಉದ್ಯೋಗ ಹುಡುಕ್ತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಂಸ್ಥೆ ಹೆಸರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF. ಉದ್ಯೋಗ ಸ್ಥಳ ಅಖಿಲ ಭಾರತ. ಪೋಸ್ಟ್ಗಳ ಸಂಖ್ಯೆ 141. ಪೋಸ್ಟ್ನ ಹೆಸರು ಗ್ರೂಪ್ B ಮತ್ತು ಗ್ರೂಪ್ C. ಸಂಬಳ 21,000 ಇಂದ 1,42,000 ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಯಾವ ಯಾವ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡೋದಾದರೆ, SI ಸ್ಟಾಫ್ ನರ್ಸ್ 14 ಹುದ್ದೆಗಳು ಖಾಲಿ ಇದ್ದಾವೆ. ASI ಲ್ಯಾಬ್ ಟೆಕ್ 38 ಹುದ್ದೆಗಳು ಖಾಲಿ ಇದ್ದಾವೆ. ASI ಭೌತಿಕ 47 ಹುದ್ದೆಗಳು ಖಾಲಿ ಇದ್ದಾವೆ. SI ವಾಹನ ಮೆಕ್ಯಾನಿಕ್ 3 ಹುದ್ದೆಗಳು ಖಾಲಿ ಇದ್ದಾವೆ. ಕಾನ್ಸ್ಟೇಬಲ್ OTRP 1 ಹುದ್ದೆ ಖಾಲಿ ಇದ್ದಾವೆ. ಕಾನ್ಸ್ಟೇಬಲ್ SKT 1 ಹುದ್ದೆ ಖಾಲಿ ಇದ್ದಾವೆ. ಕಾನ್ಸ್ಟೇಬಲ್ ಫಿಟ್ಟರ್ 4 ಹುದ್ದೆಗಳು ಖಾಲಿ ಇದ್ದಾವೆ. ಕಾನ್ಸ್ಟೇಬಲ್ ಕಾರ್ಪೆಂಟರ್ 2 ಹುದ್ದೆ ಖಾಲಿ ಇದೆ. ಕಾನ್ಸ್ಟೇಬಲ್ ಸ್ವಯಂ ಚುನಾಯಿತ 1 ಹುದ್ದೆ ಖಾಲಿ ಇದೆ. ಕಾನ್ಸ್ಟೇಬಲ್ ವೇಮೆಚ್ 22 ಹುದ್ದೆಗಳು ಖಾಲಿ ಇದ್ದಾವೆ. ಕಾನ್ಸ್ಟೇಬಲ್ BSTS 2 ಹುದ್ದೆಗಳು ಖಾಲಿ ಇದ್ದಾವೆ. ಕಾನ್ಸ್ಟೇಬಲ್ ಅಫ್ಫೋಲ್ಡ್ ಸ್ಟಾರ್ 1 ಹುದ್ದೆಗಳು ಖಾಲಿ ಇದ್ದಾವೆ. ಹೆಡ್ ಕಾನ್ಸ್ಟೇಬಲ್ ಪಶು ವೈದ್ಯಕೀಯ 1 ಹುದ್ದೆಗಳು ಖಾಲಿ ಇದ್ದಾವೆ. ಕಾನ್ಸ್ಟೇಬಲ್ ಕೆನಾಲ್ ಮನ್ 2 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ಸ್ಪೆಕ್ಟರ್ ಗ್ರಂಥಪಾಲಕ 2 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ದಾರೆ. ಇನ್ನು ಯಾವ ಯಾವ ಹುದ್ದೆಗಳಿಗೆ ವಯಸ್ಸಿನ ಮಿತಿ ಎಷ್ಟಿರಬೇಕು ಅಂತ ಹೇಳಿದ್ದಾರೆ ಅಂದರೆ, SI ಸ್ಟಾಫ್ ನರ್ಸ್ ಈ ಒಂದು ಹುದ್ದೆಗೆ ಕನಿಷ್ಠ 21 ವರ್ಷಗಳು, ಗರಿಷ್ಠ 30 ವರ್ಷಗಳು. ASI ಲ್ಯಾಬ್ ಟೆಕ್ ಕನಿಷ್ಠ 18 ವರ್ಷಗಳು, ಗರಿಷ್ಠ 25 ವರ್ಷಗಳು. ASI ಭೌತಿಕ ಕನಿಷ್ಠ 20 ವರ್ಷಗಳು, ಗರಿಷ್ಠ 27 ವರ್ಷಗಳು. SI ವಾಹನ ಮೆಕ್ಯಾನಿಕ್ ಈ ಒಂದು ಹುದ್ದೆಗೆ 30 ವರ್ಷಗಳು ಅಂತ ಹೇಳಿದ್ದಾರೆ. ಕಾನ್ಸ್ಟೇಬಲ್ OTRP, ಕಾನ್ಸ್ಟೇಬಲ್ SKT, ಕಾನ್ಸ್ಟೇಬಲ್ ಫಿಟ್ಟರ್, ಕಾನ್ಸ್ಟೇಬಲ್ ಕಾರ್ಪೆಂಟರ್, ಕಾನ್ಸ್ಟೇಬಲ್ ಸ್ವಯಂ ಚುನಾಯಿತ, ಕಾನ್ಸ್ಟೇಬಲ್ ವೇಮೆಚ್, ಕಾನ್ಸ್ಟೇಬಲ್ BSTS, ಕಾನ್ಸ್ಟೇಬಲ್ ಅಫೋಲ್ ಹೋಲ್ಡರ್, ಕಾನ್ಸ್ಟೇಬಲ್ ಪಶು ವೈದ್ಯಕೀಯ, ಕಾನ್ಸ್ಟೇಬಲ್ ಕೆನೆಲ್ ಮನ್ ಈ ಹುದ್ದೆಗಳಿಗೆ ಕನಿಷ್ಠ 18 ವರ್ಷಗಳು, ಗರಿಷ್ಠ 25 ವರ್ಷಗಳು ಅಂತ ಹೇಳಿದ್ದಾರೆ. ಇನ್ನು ಇನ್ಸ್ಪೆಕ್ಟರ್ ಗ್ರಂಥಪಾಲಕ ಈ ಒಂದು ಹುದ್ದೆಗೆ 30 ವರ್ಷಗಳು ಅಂತ ಹೇಳಿದ್ದಾರೆ. ಇನ್ನು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಈ 2 ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ಇನ್ನು ಯಾವ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸ್ಯಾಲ್ರಿ ಬರುತ್ತೆ ಅಂತ ನೋಡೋದಾದರೆ, SI ಸ್ಟಾಫ್ ನರ್ಸ್ ಈ ಒಂದು ಹುದ್ದೆಗೆ 35,000 ಇಂದ 1,12,000 ತನಕ ಸ್ಯಾಲ್ರಿ ಬರುತ್ತೆ. ASI ಲ್ಯಾಬ್ ಟೆಕ್ ಮತ್ತು ASI ಭೌತಿಕ ಈ 2 ಹುದ್ದೆಗಳಿಗೆ 29,000 ಇಂದ 92,000 ತನಕ ಸ್ಯಾಲ್ರಿ ಬರುತ್ತೆ. SI ವಾಹನ ಮೆಕ್ಯಾನಿಕ್ ಈ ಒಂದು ಹುದ್ದೆಗೆ 35,000 ಇಂದ 1,12,000 ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕಾನ್ಸ್ಟೇಬಲ್ OTRP, ಕಾನ್ಸ್ಟೇಬಲ್ SKT, ಕಾನ್ಸ್ಟೇಬಲ್ ಫಿಟ್ಟರ್, ಕಾನ್ಸ್ಟೇಬಲ್ ಕಾರ್ಪೆಂಟರ್, ಕಾನ್ಸ್ಟೇಬಲ್ ಸ್ವಯಂ ಚುನಾಯಿತ, ಕಾನ್ಸ್ಟೇಬಲ್ ವೇಮೆಚ್, ಕಾನ್ಸ್ಟೇಬಲ್ BSTS, ಕಾನ್ಸ್ಟೇಬಲ್ ಅಫೋಲ್ ಹೋಲ್ಡರ್ ಈ ಹುದ್ದೆಗಳಿಗೆ 21,000 ಇಂದ 69,000 ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಹೆಡ್ ಕಾನ್ಸ್ಟೇಬಲ್ ಪಶು ವೈದ್ಯಕೀಯ ಈ ಒಂದು ಹುದ್ದೆಗೆ 25,000 ಇಂದ 81,000 ತನಕ ಸ್ಯಾಲ್ರಿ ಬರುತ್ತೆ. ಕಾನ್ಸ್ಟೇಬಲ್ ಕೆನಾಲ್ ಮನ್ ಈ ಒಂದು ಹುದ್ದೆಗೆ 21,000 ಇಂದ 69,000 ತನಕ ಸ್ಯಾಲ್ರಿ ಬರುತ್ತೆ. ಇನ್ಸ್ಪೆಕ್ಟರ್ ಗ್ರಂಥಪಾಲಕ ಈ ಒಂದು ಹುದ್ದೆಗೆ 44,000 ಇಂದ 1,42,000 ತನಕ ಸ್ಯಾಲ್ರಿ ಬರ್ಬೋದು ಅಂತ ಹೇಳಿದ್ದಾರೆ. ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 18/5/2024. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17 ಜೂನ್ 2024 ಅಂತ ಹೇಳಿದ್ದಾರೆ. ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಅಧಿಕೃತ ವೆಬ್ಸೈಟ್ ಯಾವುದು ಅಂತ ನೋಡೋದಾದರೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ .nic.in ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಷನ್ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇವೆ. ಯಾವುದಕ್ಕೊಂದು ಸಲ ಓದ್ಕೊಂಡು ನಂತರ ಅಪ್ಲೈ ಮಾಡಿ.
ಇದೇ ರೀತಿ ಜಾಬ್ ನ್ಯೂಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಉದ್ಯೋಗ ಹುಡುಕ್ತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.